ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಡಿ ಬಂದೇ ಬಿಡ್ತು. ಫೈನಲ್ಸ್ RCBಗೆ IPL ಟ್ರಾಫಿ ಗೆಲ್ಲೋದಕ್ಕೆ ಒಂದೇ ಒಂದು ಹೆಜ್ಜೆ. RCB ಅಂದಮೇಲೆ ವಿರಾಟ್ ಕೊಹ್ಲಿ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಇಟ್ಟರೆ ಜನರ ಗಮನ ಸೆಳೀತಾರೆ. ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡು. ಅವರ ಆನ್ಫೀಲ್ಡ್ ಚಕಮಕಿಗಳಿಗೆ ಅಂತೂ ಜನ ಇನ್ನಷ್ಟು ಮಸಾಲೆ ಹಾಕ್ತಾರೆ. LSG ಮೇಲೆ CSK ಮೇಲೆ ಎದುರಾಳಿ ಬ್ಯಾಟರ್ಸು ಬಾರಿಸ್ತಾ ಇರುವಾಗ ಯಾಕೆ ವಿರಾಟ್ ಕೊಹ್ಲಿ ಕ್ವಾಯ್ಟ್ ಆಗಿದ್ರು, ಹೆಚ್ಚು ಇನ್ವಾಲ್ವ್ಮೆಂಟ್ ತೋರಿಸಲಿಲ್ಲ, ಅವರು ಟಿಪಿಕಲ್ ಸೆಲೆಬ್ರೇಷನ್ ಯಾಕೆ ಮಾಡಲಿಲ್ಲ, ಅದಕ್ಕೂ ಪ್ರಶ್ನೆ ಕೇಳ್ತಾರೆ. ಮೊನ್ನೆ ಪಂಜಾಬ್ ಕಿಂಗ್ಸ್ ಮೇಲೆ ಪಂಜಾಬ್ ಬ್ಯಾಟಿಂಗ್ ಮಾಡುವಾಗ ಸಡನ್ನಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟರ್ ಆಗಿ ಮುಷೀರ್ ಖಾನ್ ಬಂದಾಗ ಏನು ಹುಡುಗ ಈಗ ತಾನೇ ನೀರು ಕೊಡ್ತಾ ಇದ್ದ, ಈಗಾಗಲೇ ಬ್ಯಾಟಿಂಗ್ ಬಂದಾನೆ ಅಂತ ಅಂದ್ರಂತೆ. ಅದೂ ಒಂದು ಊಹೆ, ಅದೂ ಒಂದು ಚರ್ಚೆಗೆ ಪಾತ್ರವಾಯಿತು. ನಂತರ ಕ್ವಾಲಿಫೈಯರ್ 1ನಲ್ಲಿ ತಮ್ಮ ಬೈಸೆಪ್ಸ್ ಗೆದ್ದ ಮೇಲೆ ತಮ್ಮ ಬೈಸೆಪ್ಸ್ ಝಳಪಿಸಿ ಬೆರಳು ತೋರಿಸಿದ್ರು. ಏನಂದರೆ ಇನ್ನು ಒಂದೇ ಮ್ಯಾಚ್ ಇರೋದು, ಅದನ್ನು ಗೆಲ್ಲೇಬೇಕು ಅಂತ ತೋರಿಸ್ತಾ ಇದ್ರು. ಅದು ಒಂದು ಸುದ್ದಿನೇ. ಫೈನಲ್ಸ್ನಲ್ಲಿ ಯಾವ ರೀತಿ ವಿರಾಟ್ ಅವರ ಇನ್ವಾಲ್ವ್ಮೆಂಟ್ ಇರುತ್ತೆ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಜನರು ಅದಕ್ಕಾಗಿಯೇ ಕಾತುರರಾಗಿ ಕಾಯ್ತಾ ಇದ್ದಾರೆ. ವಿರಾಟ್ ಏನು ಮಾಡಿದ್ರು ಸುದ್ದಿ, ಯಾಕಂದರೆ ಅವರು ಒಬ್ಬ ಸೂಪರ್ ಸೆಲೆಬ್ರಿಟಿ ಅಲ್ವೇ, ಏನಂತಾರೆ.